ಈ ಕ್ವಶನ್ಸ್ ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆ 2016ರಲ್ಲಿ ಒಂದು ಪ್ರಶ್ನೆಯಲ್ಲಿ ಪ್ರಶ್ನೆ ಪತ್ರಿಕೆ ಒಳಗಡೆ ಬಂದಂಥ ಪ್ರಶ್ನೆ ಇದು. ಏನಿದೆಪ್ಪ ಅಂದಾಗ 0 ಇದೆ, ಇಲ್ಲಿ 7 ಇದೆ, ಇಲ್ಲಿ ಮಿಸ್ ಆದಂಥ ಒಂದು ನಂಬರ್ ಇದೆ, ನೆಕ್ಸ್ಟ್ ಇಲ್ಲಿ 63 ಇದೆ. ಹಾಗಾದ್ರೆ ಇಲ್ಲಿ ಮಿಸ್ ಆದಂಥ ನಂಬರ್ ಯಾವುದು ಅಂತೇಳಿ ನಾವು ಕಂಡುಹಿಡಿಬೇಕು. ಆಪ್ಷನ್ಸ್ನ ಕೊಟ್ಟಿದ್ದೀನಿ 20, 26, 27, 21 ಅಂತೇಳಿ ಆಪ್ಷನ್ಸ್ನು ಕೂಡ ಕೊಟ್ಟಿದ್ದಾರೆ. ಸ್ವಲ್ಪ ಅಬ್ಸರ್ವ್ ಮಾಡಿದೆ ನಾವು, ಇಲ್ಲಿ 0 ಅಂತಿದೆ, ಇದು 7 ಐತಿ, ಇದು 63 ಐತಿ, 7ರ ಮಗ್ಗಿಯಾಗ 63 ಅಂತೂ ಐತಿ. ನೆಕ್ಸ್ಟ್ 7ರ ಮಗ್ಗಿ ಒಳಗಡೆ ಬರುವಂಥ ಸಂಖ್ಯೆನೇ ಇಲ್ಲಿ 20 ಅಂತೂ ಬರಲ್ಲ, 27 ಅಂತೂ ಬರಲ್ಲ, 7 ಮೂರಲೆ 21 ಬರ್ತದೆ, 26 ಅಂತೂ ಬರೋಂಗಿಲ್ಲ. ಹೀಗಾಗಿ ಒಂದಿಷ್ಟು ಜನ ಡಿ ಅಂತ ಆನ್ಸರ್ನ ಹಾಕಿ ಕೂಡ ಬಂದಿರ್ತಿರ್ತಾರೆ ಹಿಂಗೆ ವಿಚಾರ ಮಾಡಿದಾಗ. ಬಟ್ ಇದು ಆನ್ಸರ್ ಡಿ ಏನಾಗ್ತದಪ್ಪ ಅಂದಾಗ ತಪ್ಪಾಗ್ತದೆ. ಇದು 7ರ ಮಗ್ಗಿ ಒಳಗಡೆ ಮ್ಯಾಚ್ ಆಗಿಲ್ಲ, ಬದಲಾಗಿ ಇದು 0 ಐತಿ, 0 ಇದ್ದಿದ್ದು 7 ಆಗ್ಯದಪ್ಪ ಅಂತಂದಾಗ ಇದು ಹೆಂಗೆ ಸಿರೀಸ್ ಮುಂದುವರ್ತದಪ್ಪ ಅಂದಾಗ 1 ಕ್ಯೂಬ್, 1 ಕ್ಯೂಬ್ ಎಷ್ಟು 1, 1ರಾಗ 1 ಮೈನಸ್ ಮಾಡಿದರೆ ಏನಾಗ್ತದೆ ಅವಾಗ 0 ಆಗಿದೆ. ನೆಕ್ಸ್ಟ್ 2 ಕ್ಯೂಬ್, 2 ಕ್ಯೂಬ್ ಎಷ್ಟಪ್ಪ ಅಂದಾಗ 8, 8ರಾಗ ಮೈನಸ್ನ 1 ಮಾಡಿದ್ದಾರೆ, ಅವಾಗ ಏನಾಗ್ಯದ ಆನ್ಸರ್ 7 ಆಗ್ಯದ. 1 ಕ್ಯೂಬ್ ಆಯಿತು, 2 ಕ್ಯೂಬ್ ಆಯಿತು. ನೆಕ್ಸ್ಟ್ 3 ಕ್ಯೂಬ್, 3 ಕ್ಯೂಬ್ ಎಷ್ಟಪ್ಪ ಅಂತಂದಾಗ 27, 27ರಾಗ 1 ಮೈನಸ್ ಮಾಡಿದಾಗ 26 ಬರಬೇಕು. ಹಾಗಾದರೆ ಇಲ್ಲಿ ಮಿಸ್ ಆದಂಥ ನಂಬರ್ ಎಷ್ಟೀಗ 26 ಆಗ್ತದೆ. ಹೀಗಾಗಿ ಆಪ್ಷನ್ಸ್ ಬಿ ಇದಾಗೈತಿ, ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ಇನ್ನು ನೆಕ್ಸ್ಟ್ ಇದು ಮ್ಯಾಚ್ ಆಗ್ತೈತಿ ನೋಡಿರಿ 4 ಕ್ಯೂಬ್, 4 ಕ್ಯೂಬ್ ಎಷ್ಟಪ್ಪ ಅಂದಾಗ 64, 64ಕ್ಕೆ 1 ಮೈನಸ್ ಮಾಡಿದ್ರೆ 63, ಇದು ಕೂಡ ಮ್ಯಾಚ್ ಆಗಿದೆ. ಹೀಗಾಗಿ ನಮ್ಗೆ ಸರಿಯಾದ ಉತ್ತರ ಏನಪ್ಪ ಅಂದಾಗ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ಇದೇ ಥರನಾಗಿ ಸಿಂಪಲ್ ವೇ ಒಳಗಡೆ ಟ್ರಿಕ್ಸ್ನ ಹೇಳ್ತಿರ್ತೀವಿ. ದಯವಿಟ್ಟು ಎಜುಕೇಷನ್ ಪೇಜಸ್ನ ಸಿಂಪಲ್ ಟ್ರಿಕ್ಸ್ಗೇನ ಫಾಲೋ ಮಾಡಿಕೊಡ್ರಿ. ಸಾಧ್ಯ ಆದಷ್ಟು ಎಲ್ಲ ಸೋಷಿಯಲ್ ಮೀಡಿಯಾ ಒಳಗಡೆ ಸಿಂಪಲ್ ಟ್ರಿಕ್ಸ್ ಅಂತ ಪೇಜಸ್ ಇದೆ, ಫಾಲೋ ಮಾಡಿಕೊಡ್ರಿ. ಇನ್ನೂ ಸಾಕಷ್ಟು ಮಾಹಿತಿಗಳು ನಿಮಗೆ ಸಿಗ್ತಾವೆ. ಧನ್ಯವಾದಗಳು ರೀ.